ಹಲೋ. ಓ ಹೇಳು. ಓ ನಾನಿಲ್ಲಿ ಸಂಘ ತಕ್ ಬಂದಿದ್ದೀನಿ, ಸಂಘ ಮುಗಿಸ್ಕೊ ಬರ್ತೀನಿ ತಡಿ. ಹೋಗ್ಬಿಟ್ಟು ಎಮ್ಮೆ ಕಟ್ಟಾಕ್ಬಿಟ್ಟು ಜೋಳ ಕಡಿ ಕೊಯ್ಕವ. ಬರ್ತೀನಿ ಕಂತೀರು, ಮನೆ ತಲೆ ಇರು, ಬರ್ತೀನಿ. ಆಯ್ತು, ಇಡ್ಲಾ? ಆಯ್ತು ಮಾಡ್ಗೋ. ಸುಭಕ್ಕ, ನನಗೆ 3 ದಿವಸದಿಂದ ನಿದ್ದೆನೇ ಬರ್ತಲ್ಲ ಕಣೆ. ಹಂಗಂತೂ ಹೊಸಿ ಖುಷಿ ಆಯ್ತಲ್ಲ ಕಣೆ ಸುಭಕ್ಕ. ಹ್ಞೂ ಕಂಜಯ್ಯ, ನನಗೂ 3 ದಿವಸದಿಂದ ಒಂಥರ ಹೊಸಿ ಖುಷಿ ಆಯ್ತಲ್ಲ. ಅಯ್ಯೋ ದೇವ್ರೆ, ನಮ್ಮನ್ನ ಏರೋಪ್ಲೇನಲ್ಲಿ ಕರ್ಕೊಂಡು ಹೋಯ್ತಾರೆ ಅಂತಂದ್ರೆ ನಂಬಕ್ಕಾಯ್ತದ? ಆದ್ರೂ ಸುಭಕ್ಕ, ನಮ್ಮ ಸಂಘದಲ್ಲಿ ಮಾಡ್ದಂಗೆ ಎಲ್ಲೂ ಮಾಡಕ್ಕಲ್ಲ ಬಿಡು. ಯಾರಪ್ಪ ಇವತ್ತಿನ ಕಾಲದಲ್ಲಿ ಸಂಘದವರು ಬರೀ 4,000 ರೂಪಾಯಿಗೆ ಏರೋಪ್ಲೇನೆಲ್ಲ ಕರ್ಕೊಂಡು ಹೋಗೋರು. ಆದ್ರೂ ಜಯ, ನಾವು ಸಂಘಕ್ಕೆ ಸೇರಿದ್ದು ಭಾರಿ ಇದಾಯ್ತು ಬಿಡು, ಒಳ್ಳೇದೇ ಆಯ್ತು. ಅಯ್ಯೋ ದೇವ್ರೆ, ಸಾಲನ ಕೊಡ್ತಾವ್ರೆ, ಈ ಕಡೆಗೆ ಏರೋಪ್ಲೇನ್ ಎಲ್ಲ ಕರ್ಕೊಂಡು ಹೋಗಿ ತಿಂತವ್ರೆ. ಅಯ್ಯೋ ನಮ್ಮ ಮನೆಗಂತೂ ನಾನು ಏನು ಹೇಳಿಲ್ವ ಅವನಿಗೆ ಇಸ್ಯವ. ಅಯ್ಯೋ ನೀನ್ ಏರೋಪ್ಲೇನ್ ಹೋಯ್ತೀಯ, ನಡಿ ಅದೇನು ದನ ಕಟ್ಟಕ್ಕೋ ಮೆಸ್ ಅಂತ ನನಗೆ ಭಯಪಡ್ತಾನೆ. ಅಯ್ಯೋ ಅದಕ್ಕೆ ಕಣಜ, ನಾನು ಅವನಿಗೆ ಏನೂ ಹೇಳಿಲ್ಲ. ಈ ರತ್ನಿಗೆ ಫೋನ್ ಮಾಡು ಹಂಗೆ ಸ್ವಲ್ಪಕ್ಕ ಬರ್ಲಿ, ಹಂಗೆ ಒಂಚೂರು ಮಾತಾಡೋಣ. ಕರೀಲಿ ಅವಳನ್ನ ಇಲ್ಲಿಗೆ ಕರಿ, ಬಾಯ್ಲಿ ಇಲ್ಲಿ ನಮ್ಮ ಮನೆಗೆ ಜಯ ಮನೆ ಇದ್ದೀನಿ, ಬಾಯಿ ಅಂತ ಕರಿ, ಸುಮ್ಮನೆ ಬರ್ತಾಳ ಅವಳು. ತಡಿ ಈಗಲೇ ಮಾಡ್ತೀನಿ, ಅವಳು ಬರ್ಲಿ ಇಲ್ಲಿಗೆ. ಹಲೋ ಹಲೋ ಲೋ, ನಿಮ್ಮ ಅವ್ವ ಇಲ್ಲಲ್ಲ? ನಿಮ್ಮ ಅವ್ವನ್ ಕೊಡಿಲಿ. ಏನ್ ಮಾಡ್ತಾಳೆ? ಕೊಡ ನಿಮ್ಮ ಅವ್ವನ್ ಕೊಡ್ಲಾ ಇಲ್ಲಿ. ಹಲೋ ರತ್ನಿ, ನಾನು ಕಣೆ ಸುಬ್ಬಕ್ಕ. ಬಾಯ್ಲಿ ಒಂದ್ಸಲ ಇಲ್ಲಿ ಜಯ ಮನೆ ಇದ್ದೀನಿ, ಬಾಯ್ಲಿ ಏನೋ ಮಾತಾಡ್ಬೇಕಿತ್ತು. ಅಯ್ಯೋ ನೀ ಖುಷಿ ಆಗಿದ್ದಕ್ಕ ಬಾರವ, ನಾ ಗೊತ್ತಂತೆ ಬಾ. ನಮ್ಮ ಮನೆಗೆ ಏನು ವಿಷಯ ಗೊತ್ತಿಲ್ಲ, ಗೊತ್ತಾಗ್ಬಿಟ್ರು ಮೇಲಕ್ ಮೇಲೆ ಕೆಳಗೆ ಬಿಡ್ತಾನೆ. ನಾನು ಹೇಳ್ಬೇಕಂದೆ, ಆಮೇಲೆ ಹೇಳ ಅಂತ ಸುಮ್ಮಿದ್ದೀನಿ. ಅಯ್ಯೋ ಸುಬ್ಬಕ್ಕ, ನಾನು ನಮ್ಮ ತಂಗಿಗೆ, ನನ್ನ ತಮ್ಮಂಗೆ, ನಮ್ಮ ಅಪ್ಪ ಅವರೆಲ್ಲ ಫೋನ್ ಮಾಡಿ, ನಮ್ಮ ಅವ್ವೆಲ್ಲ ಫೋನ್ ಮಾಡಿದ್ರ ಮೊನ್ನೆ. ಹೇಳಿದೆ ಹಿಂಗಿಂಗೆ ಸಂಘದಿಂದವ ನಮ್ಮನ್ನ ಏರೋಪ್ಲೇನಲ್ಲಿ ಡೈಲಿ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಸಂಘದಲ್ಲೇ ಕಂತಲ್ಲಿ 4,000 ರೂಪಾಯಿ ಕಟ್ಸ್ಕೊಂಡವ್ರಿ ಎಕ್ಸ್ಟ್ರಾವ, ಸಂಘದಲ್ದಲ್ಲಿ ಎಕ್ಸ್ಟ್ರಾ ಅಂದ್ಬಿಟ್ಟು ಹೇಳದ್ನ. ಅಯ್ಯೋ ಹೊಸಿ ಖುಷಿ ಪಡ್ಲಿಲ್ಲ ಅವರೆಲ್ಲವ. ಓ ಭಾರತ್ನ, ಏನ್ ಕೆಲಸ ಮಾಡ್ತಿದ್ದೆ ಸುಬ್ಬಕ್ಕ? ಓಹ ಜಯ, ಕೆಲಸ ಮುಗೀತು? ಅಯ್ಯೋ ನಾನು ಬಾಟೆ ತೊಳಿತಿದ್ನ, ಈ ಸುಬ್ಬಕ್ಕೆ ಫೋನ್ ಮಾಡಿದ್ಲ. ನಮ್ಮ ಹುಡುಗ ತಂದ್ಕೊಟ್ಟ, ಓಡ್ ಬಂದು ಕೊಡ್ತಕ್ಕಂತ ನಾನು ಇದು ಯಾರಪ್ಪ ಅಂತ ನೋಡ್ತೀನಿ. ಅದಕ್ಕೆ ಬಂದೆ ಅತ್ತಿಗೆ. ಇನ್ನೇ ಸಮಾಚಾರ? ಅಯ್ಯೋ ರತ್ನ ಜಯ, ಏನ್ ಹೇಳೋದೆ ಕಣಪ್ಪ, ನಾನು ಇದುವರೆಗೂ ಒಂದ್ಸರಿ ಬೆಂಗಳೂರಿನ ಮಕ ನೋಡಿಲ್ಲ, ಅದರಲ್ಲೂ ಏರೋಪ್ಲೇನಲ್ಲಿ ಡೆಲ್ಲಿಗೆ ಹೋಯ್ತಾ ಇದ್ದೀನಿ ಅಂತಂದ್ರೆ ಅಯ್ಯೋ ಹೊಸಿ ಖುಷಿ ಆಯ್ತಾರ ಕಂಜಯ ರತ್ನ. ಅಲ್ಲ ಕಂಜಯ, ಈಗ ಅವರು ಹೇಳಿದ್ರಲ್ಲ, ಆಧಾರ್ ಕಾರ್ಡು, ಫೋಟೋ, ವಾಸಸ್ಥಳ ದೃಢೀಕರಣ ಪತ್ರ ಅವೆಲ್ಲ ಕೇಳ್ತಾರ ಏರೋಪ್ಲೇನಲ್ಲಿ ಅಲ್ಲಿ ಹೋದ್ರೆ? ಅಯ್ಯೋ ನಮ್ಗೆ ಯಾಕವ ಅವೆಲ್ಲವ, ಅವ್ನ್ ಕರ್ಕೊಂಡ್ ಬರ್ತಾನೆ. ಆಧಾರ್ ಕಾರ್ಡ್ ಒಂದು ಕೇಳವನೆ ಅಷ್ಟೇ, ಅವೆಲ್ಲ ಯಾಕೆ, ಅವೆಲ್ಲ ಏನಿಲ್ಲ ಸುಮ್ನಿರಿ. ನನ್ ತಮ್ಮ ಹೇಳ್ತಿದ್ದ, ಆಧಾರ್ ಕಾರ್ಡ್ ಒಂದು ತಗೊಂಡೋಗ್ಬೇಕಂತೆ, ಇನ್ನೇನು ಬೇಡವಂತೆ ಅಲ್ಲಿಗೆ. ಸುಬ್ಬಕ್ಕ, ನಂದೊಂದು ಕಂಡೀಷನ್ ಕಂಡ್ರವ ನಿಮ್ಮಿಬ್ರಿಗೂ. ಎಂತ ಕಂಡೀಷನ್ ಹೇಳವ, ಅದೇನಂತ ಹೇಳವ? ನಾನು ಕಿಟಕಿ ಕಡೆನೆ ಕೂತ್ಕೊಳ್ಳೋದು, ನಮ್ಮ 3 ಜನ ಒಂದೇ ಸೀಟ ಕೂತ್ಕೊಳ್ಳೋಣ, ಕಿಟಕಿ ಕಡೆ ನಾನು ಕೂತ್ಕೊತೀನಿ. ಅಲ್ಲ ಕಣೆ, ಅಲ್ಲಿ ಕಿಟಕಿ ಪಾಡ್ಕಿ ಅವೇನು ಇರಕ ಕಣೆ, ಎಲ್ಲ ಮುಚ್ಚಾಕಿರ್ತಾರೆ. ಏನ್ ನಾವು ಹೋಗೋದು ಗೊತ್ತಾಕಲ್ಲ, ಬರೋದು ಗೊತ್ತಾಕಲ್ಲ. ನನ್ನ ತಮ್ಮ ಹೇಳ್ತಿದ್ರು ಹೋಗಿದ್ರಂತಲ್ಲ, ಅವ್ರು ಹೇಳ್ತಿದ್ರು ಅದು ಕಿಟಕಿ ಪಡ್ಕಿ ಏನಿರಕು ಅಂತ ಎಲ್ಲಾನು ಮುಚ್ಚಾಕಿರ್ತಾರಂತೆ, ನಾವು ಹೋಗೋದು ಗೊತ್ತಾಕುವಂತೆ, ಬರೋದು ಗೊತ್ತಾಕುವಂತೆ. ಅಯ್ಯೋ ರತ್ನಿ, ನನಗೆ ಹೊಸಿ ಖುಷಿ ಆಯ್ತಿಲ್ಲ, ಒಂಥರ ಭಯನೂ ಆಯ್ತದ ಕಣೆ. ಅದು ಹಂಗೆ ಅಷ್ಟು ದೂರದಲ್ಲಿ ಹೋಯ್ತದ ಅದು. ಅಯ್ಯೋ ಸುಬ್ಬಕ್ಕ, ನೀನು ಹೋಗಿ ಅದ್ರೊಳಗೆ ಕೂತ್ಕೊಬಿಟ್ರೆ ನೀನ್ ಎಲ್ಲಿದೀಯ ಅಂತಲೇ ಗೊತ್ತಾಗ್ತದಂತೆ. ನಾನು ಚಕ್ಲಿ ಒಬ್ಬಟ್ಟು ಮಾಡ್ಕೊಬತ್ತೀನಿ ರತ್ನ, ನೀನು ಕೋಡ್ಬಳನುವೆ ನಿಪ್ಪೆಟ್ಟು ಮಾಡ್ಕಬ, ಇನ್ನ ಜಯ ಮಂಡಕ್ಕಿನುವೆ ಇದು ಮಾಡ್ಕೊಬರ್ಲಿ, ಎಂತದ ಕರ್ಜಿಕಾಯ ಅಲ್ಲಿ ತಿನ್ನ ಕಾಯ್ದೆ ಅಲ್ಲವ. ಯಾರ್ದು ಫೋನ್ ರಿಂಗ್ ಆಯ್ತಲ್ಲ ನೋಡಿ, ಅದು ಯಾರ್ದು? ಇದು ನಮ್ಮನಂದೆ, ಇದು ಯಾಕಿಂಗ್ ಸಾಯ್ತಾನ ಕಣಪ್ಪ, ಸಂದು ಫೋನ್ ಮಾಡ್ತಾನೆ. ಅಲ್ಲ ಏನ್ ಹೇಳು? ಅಯ್ಯೋ ಅದು ಯಾಕಂಗ್ ಸಾಯ್ತೀಯ, ಸುಮ್ಮನಿರಪ್ಪ, ಬರ್ತೀನಿ, ಇಲ್ಲಿ ಸಂಗತವಿದ್ದೀವಿ. ಇರು ಬರ್ತೀನಿ. ಆ ಬೀಗ್ಲೆಸ್ನ ಅಲ್ಲಿ ರಂಗೋಲಿ ಡಬ್ಬ ಇಟ್ಬಿಟ್ಟು ಹೋಗು, ಅಲ್ಲಿ ಆ ಕಿಟಕಿ ಪಕ್ಕ ಅದು ಹೋಗ್ಬಿಟ್ಟು ಬರೋಗು. ಆ ಸೊಸೈಟಿ ಕಾರು ಹೋಗ್ಬರಕಾಯ್ತಿಲ್ವಾ, ಗೊಬ್ಬರ ಬಂದೈತೆ ನೋಡ್ಕೊಬರಕಾಯ್ತಿಲ್ವಾ? ಅದೇನಾಗ ಸಾಯ್ತೀಯಪ್ಪ, ನನಗೆ ಚೂರು ನೆಮ್ಮದಿ ಕೊಡ್ದಂಗೆ ನೀನು. ಇಡು ಫೋನ, ಎಲ್ಲಾರ ಒಂದ್ ಚೂರು ಎಲ್ಲೂ ಹೋಗಂಗಿಲ್ಲ ಕಣ್ರತ್ನ. ಏನ್ ಹಂಗೆ ಫೋನ್ ಮಾಡಿ ಸಾಯ್ತಾನೆ ನಮ್ಮನೇನು. ಆ ಸೊಸೈಟಿ ತಾವ್ ಗೊಬ್ಬರ ಬಂದೈತೆ, ಗೊಬ್ಬರ ಹಾಕ್ಬೇಕು, ಅವ್ ಹೋಗ್ ತರಾಗ ಅಂತಂತಂದ್ರೆ ಏನ್ ಹಂಗೆ ಮನೆ ತವ ಹಳ್ಳ ಆಡಕಲ್ಲ ಕಣೆ, ಮನೆ ಬಿಟ್ಟೆ ಹೋಗಲ್ಲ, ಅಲ್ಲೇ ಕುಂತಿರ್ತಾನೆ.
ಅಲಕರತ್ರ ಅಲ್ಲಿ ರಗ್ಗು ಸ್ವೆಟ್ರು ಗಿಟ್ರು ಎಲ್ಲ ತಗೋಬೇಕಲ್ವಾ? ಈ ಚಳಿ ಆದ್ರೆ ಏನ್ ಮಾಡೋದಲ್ಲಿ? ಅಯ್ಯೋ ಸುಬ್ಬಕ್ಕ ಅವೇನಿಲ್ಲ ಕಣ್, ಸುಮ್ನಿರೇ. ಎಲ್ಲ ಅವ್ರು ಕೊಡ್ತಾರಂತೆ, ದುಡ್ಡು ಇಸ್ಕೊಂಡಿಲ್ವಾ? ಎಲ್ಲ ಅವರೇ ಕೊಡ್ಬೇಕು. ಊಟ ತಿಂಡಿ ಕರ್ಕೊಂಡು ಹೋಗೋದು ಕರ್ಕೊಬರೋದು ಎಲ್ಲ ಅವ್ರದೇ. ಇನ್ನೇನು ತಗೋಬೇಡ, ಒಂದ್ 4 ಜೊತೆ ಬಟ್ಟೆ ತಗೋ, ಒಂದೆರಡು ಟವಲ್ ತಗೋ, ಸಾಕು. ಇನ್ನೆಲ್ಲ ಅಲ್ಲೇ ಕೊಡ್ತಾರ ಅವ್ರೆ. ಅಯ್ಯೋ ಸುಬ್ಬಕ್ಕ, ನಮ್ಮನೇನು ಓ ಡೆಲ್ಲಿಗೆ ಹೋಯ್ತಾಳಂತ ಇವಳು. ನಮ್ಮನೆಲ್ಲ ಬಿಟ್ಬಿಟ್ಟು ಇವಳು ಹಬ್ಬಳು ಹೋಯ್ತಾಳಂತೆ. ನಡಿ ನಾವು ಬರ್ತೀವಿ ಅಂತವನೇ. ಸುಖಾನೆ ನಮ್ಮನೇನು ಕೇಳಿದ್ರೆ ನಾನು ಬರ್ತೀನಿ ಅಂದ್ಬಿಟ್ಟು ಬ್ಯಾಗ್ ತಗೋ ಬಂದ್ಬಿಡ್ತೀನಿ ಹಿಂದ್ಗಡೆಯಿಂದವ. ಅಯ್ಯೋ ರತ್ನಿ, ನಾನು 4,000 ರೂಪಾಯಿ ಜೋಡ್ಸೋದಕ್ಕೆ ಸಾಕು ಹೋಗೈತೆ ಕಣ್ ರತ್ನಿ. ಹಾಲಿನ ದುಡ್ಡಲ್ಲಿ 100 ರೂಪಾಯಿ ತಗೊಳಿನ, ಇನ್ನ ಸೊಸೈಟಿದು ಸಂಘದ್ದು ಅದು ಇದು ಆಳದು ಗೊಬ್ಬರದು ಅಂದ್ಬಿಟ್ಟು ಅದಲ್ಲೇ 100 500 ಹಿಂಗೇನೇನೋ ಕದ್ಕೊಬಿಟ್ಟು ನಮ್ಮನೆ ಗೊತ್ತಾಗ್ದಂಗೆ 4,000 ರೂಪಾಯಿ ಮಾಡ್ಕೊಟ್ಟೆ. ಅಯ್ಯೋ ನಮ್ಮನೇನು 4,000 ರೂಪಾಯಿಯ 4 ರೂಪಾಯಿ ಕೊಡಕಲ್ಲ ಅವನು ನಗದ್ ಬೀಡ. ಅಯ್ಯೋ ನಾನು ಹಂಗೆ ಕನ್ಸೋಬಾಗ, ನಾನು ಆ ಊರ್ಗ್ ಹೋಗಿದ್ದು, ನಮ್ಮ ಅವ್ವ ಕೊಟ್ಟಿದ್ದು, ನಮ್ಮ ಅಪ್ಪ ಕೊಟ್ಟಿದ್ದು, ನನ್ನ ತಮ್ಮ ಬಂದಾಗ ಹೋದಾಗೆಲ್ಲ ಕೈ ಕೊಡೋನಲ್ಲ, ಅದನ್ನೇ ಸೇರಿಸಿ 4,000 ರೂಪಾಯಿ ಮಾಡಿ ಒಂದ್ 2,000 ರೂಪಾಯಿ ಖರ್ಚಿಗೆ ಬೇರೆ ಇಟ್ಕೊಂಡಿದ್ದೀನಿ ಅಲ್ಲಿಗೆ. ಅಯ್ಯೋ ನಂತ ಖರ್ಚಿಗೂ ಇಲ್ಲ ಕಣೆ, ಸ್ವಾಮಿ ಕೆಲ್ಸಕ್ಕೆ ಹೋಗಿ ದುಡ್ಡು ಕೊಟ್ಟಿಲ್ಲ, ಹೋಗೋದು ಕೊಡಪ್ಪ ಅನ್ಬೇಕು. ಇಲ್ಲಾಂದ್ರೆ ಖರ್ಚಿಗೆ ಮಾಡೋದು, ಖರ್ಚಿ ಬೇಡವಾ ಅಲ್ಲಿ? ನಾನೊಂದು 500,000 ರೂಪಾಯಿ ಕೊಡ್ತೀನಿ ತಗೋ ಸುಬ್ಬಕ್ಕ, ಬೇಕಾದ್ರೆ ಬಂದ ಕೊಡಿವಂತೆ. ನನ್ ತಮ್ಮ ಕೊಟ್ಟಿದ್ದ ನನಗೆ, ಕೊಡ್ತೀನಿ ತಗೋ, ಬೇಕಾದ್ರೆ ಇಸ್ಕೋ, ಕೊಡ್ತೀನಿ ಬೇಕಾರೆ. ಇದಾಕ ನಮ್ಮ ಹುಡುಗ ಯಾರೋ ಫೋನ್ ಮಾಡ್ತಾ ತಡಿ ನೋಡ್ತೀನಿ. ಹಲೋ ಹಲೋ, ಏನವ? ತಡೆಯೋ ಬರ್ತೀನಿ, ಇಲ್ಲಿ ಸಂಘ ತಕ್ ಬಂದಿದ್ದೀನಿ. ಅಪ್ಪತ್ತ ತಡೆ ಮಗನೇ ಬರ್ತೀನಿ, ಇಲ್ಲಿ ಸಂಘ ತಕ್ ಬಂದಿದ್ದೀನಿ. ಬರ್ತೀನಿ ಇರವಲ್ಲೇ ಆಟಾಡ್ತಿರೋ ಬಂದೆ. ಎಲ್ಲೂ ಹೋಗ್ಬೇಡ, ಮನೆ ಬಿಟ್ಟು ಹೋಗ್ಬೇಡ, ಎಲ್ಲುವೆ ಮನೆ ತಲೆ ಇರು. ಬರ್ತೀನಿ ಇರೋ ಮಗನೇ. ಅಪ್ಪ ಅಂದ್ರೆ ಸಂಘ ತಕ ಹೋಗೈತೆ, ಅಮ್ಮ ಅಂತ ಹೇಳವ. ಸುಬ್ಬಕ್ಕಂಗೆ ಒಂದು ಫೋನ್ ಬರುತ್ತೆ ಈಗ, ಎಲ್ಲ ಹೆಂಗೆ ಬೆಚ್ಚಿ ಬೀಳ್ತಾರೆ ನೋಡಿ. ಯಾಕ ಸರ್ ಫೋನ್ ಮಾಡ್ತಾರೆ ತಡಿ, ಅದೇ ಸಂಘ ಸರ್ ಯಾಕ ಫೋನ್ ಮಾಡ್ತಾರೆ ನೋಡ್ತಾರಿ. ಅಲೋ ಅಲೋ ಸಾ, ಹೇಳಿ ಸಾ. ನಾನು ಸುಬ್ಬಕ್ಕ. ಏನ್ ಸಾ ಹೇಳಿ ಸಾ. ಸಾ ಅವ್ರಿಗೆ ಕೊಟ್ಟಿದ್ದ, ಅದೇ ನಿಮ್ ಜೊತೆ ಇನ್ನೊಬ್ರು ಬರಲ್ಲ ಅವ್ರು ಉದ್ದಕ್ಕೆ, ಅವ್ರಿಗೆ ಎಲ್ಲ 4,000 ಕೊಟ್ಟಿದ್ದೆ. 20 ಜನ ಇದ್ದೀವಿ ನಾವು, 20 ಜನ 4,000 ರೂಪಾಯಿ ಕೊಟ್ಟಿದ್ದೆ ಸಾ. ಅದೇ ಏರೋಪ್ಲೇನ್ ಅಲ್ಲೇ ಕರ್ಕೊಂಡು ಹೋಗ್ತೀವಿ, ಕರ್ಕ ಬರ್ತೀವಿ. 4,000 ರೂಪಾಯಿ ಅಂತ ಹೇಳ್ಬಿಟ್ಟು ಕಂತಲ್ಲಿ ಎಲ್ಲ ನಮ್ಮ 4,000 ರೂಪಾಯಿ ಇಸ್ಕೊಂಡಿದ್ರಿ ಸಾ, ಎಲ್ಲ ಕೊಟ್ಟಿದ್ದೀವಿ. ಯಾಕೆ ಸಾ? ಹಾ ಹಾ ವಾ ಅಯ್ಯ ವಾ ಅಯ್ಯೋ ಬಿಡಿ ಬಿಡಿ, ಆಯ್ತು ಬಿಡಿ ಸಾ. ಅಯ್ಯೋ ಜಯ ರತ್ನಿ ಹೋಯ್ತು ಕಣೆ, ಅವನು ದುಡ್ಡು ಇಸ್ಕೊಂಡಿದ್ನಂತಲ್ಲ ನಮ್ತವ, ಅವರು ಕದ್ದೋಗನಂತ ಕಣೆ. ಅವ್ನು ಯಾರು ಅಂತಾನೆ ಗೊತ್ತಿವಂತ ಸರಿಯಾಗಿ ಇವ್ರಿಗೆ. ಅಯ್ಯೋ ಏನ್ ಮಾಡೋದಪ್ಪ ಈಗ? ಅಯ್ಯೋ ಕೂಡಿಟ್ಟು ಕಾಡಿಟ್ಟು ಎಲ್ಲ ಬಚ್ಚಿಟ್ಟು ಕೊಟ್ಟಿದ್ನಲ್ಲಪ್ಪ ಅವನಿಗೆ, ಎಲ್ಲ ಓದ್ಕೊಂಡು ಹೋದಂತೆ. ಏನಪ್ಪ ಮಾಡೋದೀಗ?